Good morning. ಬರ್ರ 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 Good morning, everyone. Mommy, good morning. Mommy, mommy, good morning, mommy, my dear mommy. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. 6:46ಕ್ಕೆ ಅಲಾರಾಮ್ ಇಟ್ಟಿದ್ದೆ. ಐ ಥಿಂಕ್ ಬಡ್ಕೊಂಡೈತೆ, ಬಟ್ ಎದ್ದಿಲ್ಲ, ನೋಡಿಲ್ಲ. ನಮ್ಮ ಅಮ್ಮ ಹೇಳಿದ್ರು ಅಲಾರಾಮ್ ಬಡ್ಕೊಂಡಿಲ್ಲ ನಿಂದು ಅಂತ. ಒಳ್ಳೆ ಇದೆ. ಡ್ಯಾಡಿ ಬಿಟ್ಟವ್ರೆ. ನನ್ನ ಮಕ್ಕಳ ನೀವು ಮನುಷ್ಯ ಡ್ಯಾಡಿ ಎದ್ದು ರೆಡಿ ಆಗ್ತಾ ಇದ್ದಾರೆ. ನಾನು ಮುಖ ತೊಳ್ಕೊಂಡು ಬಾಳೆಹಣ್ಣು ಪಪ್ಪಾಯ ತಿನ್ಕೊಂಡು ಹೋಗ್ತೀನಿ. ಮಮ್ಮಿ ಏನು ಮಾಡ್ತಿದೀಯಾ? ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡ್ತೀನಿ. ಎಷ್ಟು ಗಂಟೆಗೆ ಎದ್ದ? ಈಗಲೇ ಎದ್ದಿತ್ತು. ಹೌದಾ? ಬೇಗ ಎದ್ದೊಳಕ್ ಆಗಲ್ಲ ನೀನು. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಬಂದ್ಬಿಡು, ನೀವೆಲ್ಲ ಮನೆಗಿದ್ರಿ, ನಾನು ಬಂದು ಎದ್ಬಿಟ್ಟು ಸುಮ್ ಕೂತಿರ್ತೀನಿ ಜಪ ಮಾಡ್ಕೊಂಡು. ಸರಿ ಆಯ್ತು. ಸರಿ, ಬೇಗ ಮಾಡು, ನಾನು ಬರ್ತೀನಿ. ಸ್ವಲ್ಪ ಲೇಟ್ ಆಯ್ತಲ್ಲ, ಹಂಗೆ ಮಾಡ್ಬಿಡ. ಹೊಟ್ಟೆ ಹಸಿತಿರುತ್ತೆ. ಓಕೆ ಗೈಸ್, ನಮ್ಮ ಅಕ್ಕ ಲೈಟ್ ಆಫ್ ಮಾಡು ಅಂದ್ರೆ ಎದೋಳು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಷ್ಟೊತ್ತಾಯ್ತು? 7:30 ಆಯ್ತು. ಎದೋಳು. ಅಣ್ಣ ಸ್ನಾನಕ್ಕೆ ಹೋಗಿದ್ರೆ ಎದ್ದೋಳು, ಅಡಿಗೆ ಮಾಡುವಂತೆ. ನಮ್ಮ ಅಕ್ಕ ಸೋಂಬೇರಿ ಗೈಸಿದೆ, ಅಡಿಗೆನೇ ಮಾಡಲ್ಲ. ಬಿಸ್ಕೆಟಾ? ಹ್ಞೂ, ಸರಿ ಆಯ್ತು. ಆಮೇಲೆ ಅಲ್ಲಿ ಕಾಕಡ ಹೂವು ಇರ್ತೇನೋ, 2 ಮೊಳ ಕಾಕಡ ಹೂವು ತಗೋ. ಸರಿ. ಸರಿ ಗೈಸ್, ರೆಡಿಯಾಗಿ ಹೋಗ್ತೀನಿ. ಬಾಯ್ ಬಾಯ್ ಬಾಯ್. ಕೂತ್ಕೊಳ್ಕೊಂಬಂದೆ ಗೈಸ್. ಇಂಟ್ರೋ ವಿಡಿಯೋ ಮಾಡ್ಬೇಕು ಇವತ್ತು. ಇಂಟ್ರೋ ವಿಡಿಯೋ ಅಂದರೆ ಲೈಕ್ ಯೂಟ್ಯೂಬ್ಗೆ ವೀಡಿಯೋಸ್ಗೆ ಹಾಕೋದಕ್ಕೆ ಇಂಟ್ರೋ ವಿಡಿಯೋ ಮಾಡಬೇಕು. ಇಂಟ್ರೋ ಮತ್ತು ಔಟ್ರೋ ಎರಡೂ ಮಾಡಬೇಕು. ಟೈಮ್ ಸಾಲ್ತಾ ಇಲ್ಲ. ಮಾಡ್ತೀನಿ ಇವತ್ತು, ಟ್ರೈ ಮಾಡ್ತೀನಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಐತೆ, ಮಾಡ್ಬೋದು ಇವತ್ತು. ಫಿನಿಶ್ ಮಾಡಾಕ್ತೀನಿ. ರೆಡಿ ಆಗಿದ್ದೀನಿ. ಬಾಳೆಹಣ್ಣು ಮತ್ತು ಹಣ್ಣುಗಳು ಅದೇ ಬಾಳೆಹಣ್ಣು ಪರಂಗಿ ಹಣ್ಣು ಐತೆ, ಕೊಡು ಮಮ್ಮಿ. ಒಂದೇ ಅದೈತೆ ಎತ್ಕೊಂತೀನಿ. ಓ, ಬಿಡಿ ಪಪ್ಪ ಕೈ ಬಿಡಿ. ಎರಡು ಬನಾನಾ ತಿಂದು 1 ಲೀಟ್ರು ನೀರು ಕುಡಿದು ಜಿಮ್ಗೆ ಹೊಡ್ತೀನಿ ಗಾಯ್ಸ್. ಕಟ್ ಮಾಡಿಕೊಡು. ಏನು ಮಮ್ಮಿ ಬೈತಾನೆ ಇಲ್ಲ ನೀನು? ಬೈತಾನೆ ಇಲ್ಲ, ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ್ಯಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಫಸ್ಟ್ ಟೈಮ್ ಕ್ಯಾಮ್ರಾ ಐತೆ ಅಂತಾನೆ. ಕ್ಯಾಮ್ರಾ ಇದ್ರು ಅಷ್ಟೇ, ಕ್ಯಾಮ್ರಾ ಇದ್ದವರು ಅಷ್ಟೇ. ನಾವಮ್ಮ ಇವತ್ತು ಸಾಫ್ಟಾಗಿ ಮಾತಾಡ್ತಾರೆ, ಯಾಕಂದ್ರೆ ಗೊತ್ತಾಗ್ತಿಲ್ಲ. ಇಲ್ಲ, ನಮ್ಮ ಮಕ್ಕಳಿಗೆ ಹೋಗಿದ್ದಿದ್ರು ಯಾಕಂದ್ರೆ 2-3 ಸರಿ ಕೇಳಿದೆ ಪಪ್ಪಾಯ ಕಟ್ ಮಾಡ್ಕೊಡು ಅಂತ. ಇಷ್ಟೊತ್ತಲ್ಲಿ ಮಂಗಳಾರತಿ ಆಗಿರ್ಬೇಕಾಯ್ತು. ಏನೋ ಮಾಡ್ತಾರೆ, ಸೀರಿಯಸ್ ಆಗಿ ಮಾಡಲಿ ಅಲ್ವಾ? ತಿಂದ್ಬಿಟ್ಟು ಅಯ್ಯೋ,
ಫ್ರಿಜ್ ಅಲ್ಲಿ ಇಟ್ಟು ಇವಾಗ ಅದನ್ನ ತಿನ್ನಕ್ ಆಯ್ತದ? ನೀವೇ ಹೇಳಿ ಇವಾಗ ಆ ಪಪ್ಪಾಯ ನಾನು ತಿನ್ನಕ್ ಆಗುತ್ತಾ? ಅಷ್ಟು ಕೋಲ್ಡ್ ಐತೆ. ಸ್ವಲ್ಪ ಆಗ್ಲಿ ಇರ್ತೀನಿ. ಅಲ್ಲೆಲ್ಲ ಬಿದೋಗ್ಬಿಡುತ್ತೆ ತಿಂದ್ರೆ. ಸರಿ ಆಯ್ತು, ಬೇಡ ಬಿಡು. ಕಟ್ಕೋ, ಆಚೆ ಇರ್ಲಿ. ಬದನಾಮೆ ತಿಂತೀನಿ. ಹಂಚ್ಬಿಡು, ಜಿಮ್ ಒಳಗೆ ಹೋಗ್ಬೇಕು. ಗೈಸ್, ಎಕ್ಸಸೈಸ್ ಮಾಡಿಬಿಟ್ಟು ಇವತ್ತು ಮಿಕ್ಸ್ ಎಕ್ಸಸೈಸ್ ಮಾಡಿದೆ. ಬಾಡಿ ಟೈರ್ಡ್ ಏನಾಗಿತ್ತು. ಅವು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಒಬ್ಬರು 55 ಏಜ್ ಅವರು, ಇನ್ನೊಬ್ರು 44 ಏಜ್ ಅವರು. ಒಬ್ಬರು ಆಂಟಿ, ಇನ್ನೊಬ್ರು ಒಂದು ಅಂಕಲ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಗೈಸ್, ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಟ್ರೈನರ್ ಅಂದರೆ ಜಿಮ್ ಓನರ್, ಅವರು ತುಂಬ ಚೆನ್ನಾಗಿ ಲೆಕ್ಚರ್ ಕೊಟ್ಟರು. ಲೈಕ್ ಅದನ್ನು ಫಾಲೋ ಅಪ್ ಮಾಡಿದ್ರೆ ಬೇಗ ದಪ್ಪ ಆಗ್ತೀನಿ. ಫಾಲೋ ಅಪ್ ಮಾಡಬೇಕು ಗೈಸ್. ಸರಿ, ಶೂ ಬಿಚ್ತಾ ಇದ್ದೀನಿ, ಆಮೇಲೆ ಮನೆಗೆ ಬಂದ್ಮೇಲೆ ಸಿಗ್ತೀನಿ. ಓಕೆನಾ? ಬಂದೆ ಗೈಸ್. ಬಂದಿದ ತಕ್ಷಣ ಮಕ್ಕಳಿಗೆ ಹೋಗಿದ್ದಾರೆ, ಯಾಕಂದ್ರೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಮಾಡೋ ತಪ್ಪಿಗೆ ಫೋನ್ ಎತ್ತಿಲ್ಲ ಅಂತ ಅದಕ್ಕೆ. ಎಲ್ಲಾನು ಕಸ ಅಂಟದ ರೂಢಿ ಅಭ್ಯಾಸ ಆಗೋಯ್ತು ನಿಮ್ಗಳಿಗೆ. ಅಲ್ಲ, ನೀವೇ ತಾನೆ 100 ರೂಪಾಯಿ ಕೊಟ್ಬಿಟ್ಟು. ನೀವೇ ತಾನೆ ಅಂತೆಲ್ಲ ಕೊಡೋ. ಅಲ್ಲಿ ತಗೊಬಂದೈತೆ ಚೈತ್ರ ಎಷ್ಟು ಸಾರಿ ಕಾಲ್ ಮಾಡಿದ್ರು. ಏನಾರು ಒಂದು ಎಮರ್ಜೆನ್ಸಿ ಅಲ್ಲವಾ, ಜೋಬಲ್ ಮೊಬೈಲ್ ಇಟ್ಕೊಂಡು ಒಂದ್ ಕೈ ಕವರ್ ಇಟ್ಕೊಂಡು ಒಂದ್ ಕೈ 1 ಲೀಟರ್ ಮೊಬೈಲ್ ಚೆಕ್ ಮಾಡಬೇಕು. ನಡ್ಕೊಂಡ್ ಬರ್ತಿದ್ದೆ ಎಲ್ಲರ ಕೆಲಸ ಬಿಟ್ಟ ತಕ್ಷಣ ಫಸ್ಟ್ ಮೊಬೈಲ್ ಚೆಕ್ ಮಾಡ್ಬೇಕು. ಅದು ಡಿಸಿಪ್ಲಿನ್. ಯಾಕಂದ್ರೆ ಎಮರ್ಜೆನ್ಸಿ ಕಾಲರ್ ಇದೆಯಾ ಇಲ್ಲ ನಾವೇನಾದ್ರು ಮಾಡ್ಬೇಕಾ ಅಂತ. ಆಮೇಲಿಂದ ನೆಕ್ಸ್ಟ್. ಸರಿ ಆಯ್ತು. ಏನಾಯ್ತು ಅಂದ್ರೆ, ನಾನು ತಂದ್ಬಿಟ್ಟಿದ್ದೀನಿ. 100 ರೂಪಾಯಿ ಕೊಟ್ಬಿಟ್ಟಿದ್ರು. ಬಿಸ್ಕೆಟು, ಹಾಲು, 1 ಲೀಟರ್ ಹಾಲು, 20 ರೂಪಾಯಿ 2 ಪ್ಯಾಕ್ ಬಿಸ್ಕೆಟ್ ತಗೋ ಅಂತ ಹೇಳಿದ್ರು. ನಾನು ತಂದಿದ್ದೀನಿ. ನಮ್ಮ ಅಪ್ಪನ ತಂದವ್ರೆ. ನಮ್ಮ ಅಪ್ಪ ತಂದ್ಬಿಟ್ಟು ಕಾಲ್ ಮಾಡಿದ್ರೆ ನಾನು ಕಾಲ್ ಎತ್ತಿಲ್ಲ, ಅದಕ್ಕೆ ಹೋಗಿದ್ರು ಸರಿ. ನಮಗೆಲ್ಲ ಗೊತ್ತಾಗೋಯ್ತು. ಅವಾ, ದೋಸೆ ಮಾಡ್ಕೊಡವ. ಅಯ್ಯೋ ಮಾಡ್ತಾ ಹೇಳಿಲ್ವೇನೋ ಇವಾಗ ಒಂದ್ಸಾರಿ ಹೇಳದ್ದು ಅರ್ಥ ಆಗದ್. ಅಲ್ಲ, ನಾನು ಆಗ್ಲಿಂದ ಕಾಯ್ತಿದ್ದೀನಿ. ನೀನ್ ಯಾರೋ ಅವ್ರು ಬಂದವ್ರೆ ಅಂದ್ಬಿಟ್ಟು ನೀನು ಇಷ್ಟು ಲೇಟ್ ಮಾಡೋದು ಹೆಂಗೆ? ಮಗನ್ಗೆ ಜಿಮ್ಗೆ ಹೋಗ್ತಾನೆ ನಿನ್ ಮಗ. ಹೋಯ್ತಾನೆ ಅಂತ ಅಂದ್ಬಿಟ್ಟು ನಾನು ಎದ್ದಿ ಕೊಡಿ ಹೋಗೋವತ್ಕೆ ಮಾಡ್ತಾನ. ಹಂಗ ಏನ್ ಹೇಳ್ಬೇಕು ಗೊತ್ತಾಗ್ತದೆ. ಇದು ಇಲ್ಕೊಳ್ಳಿಲಿ. ನಿಮ್ಮ ಅಕ್ಕ ಪಲಾವ್ ಕೊಟ್ಟಳೆ ತಿಂತಾರೆ ಹಾಕೊಂಡ. ನೋಡ, ಇದ್ರೆ ಹಂಗಿರ್ಬೇಕು. ನಮ್ಮ ಅಕ್ಕ ನೋಡು, ತಮ್ಮ ಜಿಮ್ಗೆ ಹೋಗ್ತಾನೆ, ಅವ್ನು ಪಲಾವ್ ಮಾಡ್ಬಿಟ್ಟು ಕಳ್ಸೋಳೆ. ನೀನು ಇದ್ಯಾ ದೋಸೆ ಮಾಡ್ತಿಲ್ಲ ನೀನು. ಇದ್ಕೋಗ್ ತಿನ್ನೋಗು. ಏನ್ ಚಂದ್ರ ಇದು ಕಾಮಿಡಿ ಅಂತ ಇದೆಯಲ್ಲ, ಫಸ್ಟ್ ನಾನು ಹಾಕಿದ್ದು ಕೆಳಗಡೆ ಚಾನಲ್ ನಾನು ಹಾಕಿದ್ದು ಒಂದಿದ್ದು. ಉದಯ ಕಾಮಿಡಿ ಚಾನಲ್ ಆಗ್ಲೇ ಹಾಕಿದ್ದೆ ಗೈಸ್. ಮಮ್ಮಿ ಅವ್ರು ಇಟ್ಕೊಂಡು ಚಾನಲ್ ನೇಮ್ ಎಲ್ಲ ಕೂತು ಕೆಳಗಡೆ ಬರ್ತಿತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದು. ಚಾನಲ್ ಹಾಕಿದ್ ನಾನು. ದೋಸೆ ಹಾಕ್ತೀನಿ, ಅನ್ನ ತಿನ್ಕೋ. ಥ್ಯಾಂಕ್ ಯು. ಎಲ್ಲರೂ ತಿನ್ಬೇಕು. ಏನಾರು ಒಂದೇನಾದ್ರು ತಟ್ಟೆಲಿ ಜಿಮ್ಗೂ ಕಳಿಸ್ತಾರೆ, ಎಲ್ಗೂ ಕಳಿಸ್ತಾರೆ. ಗೈಸ್, ಇವಾಗ ಎಡಿಟಿಂಗ್ಗೆ ಕೂತಿದ್ದೀನಿ. ಎಡಿಟ್ ಮಾಡಿಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ 7 o'clock. ಬಾಯ್ ಗೈಸ್. ಯಾಕೆ ಮುನ್ಸ್ಕೊಂಡಿರೋದು? ಯಾಕಪ್ಪ ಪಾಪು ಇಲ್ಲಿ ನೋಡಿ, 1 ನಿಮಿಷ ಕ್ಯಾಮ್ರಾ ನೋಡು. ಇಲ್ಲಿ ನೋಡೆ ಕೋತಿಯೇ ಪಾಪು. ನೋಡಿ ನೋಡಿ ಚಿಪ್ಸ್ ಕಟ್ ಮಾಡ್ತೈತೆ, ನೀನು ಕೊಡಲ್ಲ. ಇಲ್ಲಿ ನೋಡಿಲಿ ಚಿನಿ, ವಿಡಿಯೋ ಚಿನಿ. ಇಲ್ಲಿ ನೋಡಿ, ರೆಕಾರ್ಡ್ ಮಾಡ್ಬಿಟ್ಟು ನಿಮ್ಮ ಮಿಸ್ಸಿಗೆ ಕಳಿಸ್ತೀನಿ. ಇಲ್ಲಿ ನೋಡಿಲಿ, ರೆಕಾರ್ಡ್ ಮಾಡ್ತಿರೋದು ನೋಡೆ. ನಿಮ್ಮಮ್ಮ ತಗೊಂಬಂದ್ರೆ ಅದಕ್ಕೆ ನನಗೆ ಕೊಡಂಗಿಲ್ವಾ? ನೋಡ್ದ ಕಿತಾಪತಿ ಬದ್ದಿ. ನೋಡಿದ್ರ ಗೈಸ್, ಅವಳ ಮುಖನೇ ತೋರಿಸ್ತಲ್ಲ ಗೈಸ್. ಕಿತಾಪತಿ ಬುದ್ಧಿ, ನಮ್ಮ ಅಕ್ಕದ ಕಿತಾಪತಿ ಬುದ್ಧಿ ಗೈಸ್. ನೋಡಿ ಹೆಂಗ್ ತಿಂತೋಳು. ನನ್ನ ನೋಡ್ತಾನೆ ಇಲ್ಲ ಗೈಸ್, ಯಾಕೋ ಗೊತ್ತಿಲ್ಲ. ನನ್ನ ಮೇಲೆ ಮುನ್ಸ್ಕೊಬಿಟ್ಟವಳೆ. ನಾನೇನೇ ಮಾಡಿದೆ ನಿನ್ಗೆ.
ಹ್ಞೂ ನಾನೇನು ಮಾಡಿದೆ ಅಂತ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹೇಳು. ಇಲ್ಲಿ ಹೇಳು. ಸಾರ್ಗಕ್ಕ ಸೊಪ್ಪು ನಾನ್ ಕೊಡು ಮಾಡ್ದೆ. ನೀನು. ಇವನು ಗಿಲ್ಲಿ ಹೇಳ್ತಾನಲ್ಲ, ಹೇಳಪ್ಪ, ಗಿಲ್ಲಿ ಗಿಲ್ಲಿ ಆಡಿದ ಸಾಂಗ್ ಹೇಳಪ್ಪ ನೀನು. ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು. ಹೇಳಪ್ಪ ನೀನು. ಇಷ್ಟೊತ್ತಿಗೆ ಅವನಾಗಿದ್ದು ಹೇಳ್ಬಿಡವ, ತಮ್ಮ ಪಪ್ಪಾಗಿರು ಪಟಾಪಟ್ ನೀವು ಹೇಳ್ಬಿಡವ ಈಗ. ನಾನು ತಿನ್ಸಪ್ಪ ಪಾಪು. ಹೋಗಲೇ ನಾನು ತಗೊಂಡ್ಬರ್ತೀನಿ. ನೋಡಿ ಕಿತಾಪತಿ ಬುದ್ಧಿ. ಸುಮ್ಮನೆ ಕೂತಿರೋನ ಕೆಣಕ್ತಾಳ ಅವಳು, ಸುಮ್ಮನೆ ಕೂತಿರೋನ ಕೆಣಕ್ತಾವಳೆ ಅಲ್ವಾ? ಈಗ ಬೇಡ ಅವ್ಳು ನೀನ್ ನನಗೆ ಸಪೋರ್ಟ ಅವಳಿಗೆ ಸಪೋರ್ಟ್ ಹಚ್ಚಿನಿ. ಪಾಪು ಹೇಳು, whom do you support? ಮಮ್ಮಿ ಅನ್ನ ಹಾಕೊಂಡು ತಿಂತೀನಿ. ಅನ್ನ ಹಾಕೊಂಡು ತಿಂತೀನಿ. ಚಟ್ನಿ ಹಾಕ್ಸ್ಕೊಂಡ್ಬಿಡ್ತದೆ, ಹಾಕ ತಿಂದ್ರಿ. ಏನು ಹಂಗೆ ನೋಡ್ತಿದ್ಯಾ? ಹಂಗೂ ತಿನ್ಸಪ್ಪ. ಸರಿಯಾಗಿ ನೋಡ್ಬೇಕು. ನೋಡ್ದ ಕೊಬ್ಬಿನ ರಾಣಿ ನೋಡ್ದ, ಕೊಬ್ಬೆ ತಿನ್ನಿಸ್ತಾಳಲ್ಲ ಅವಳು. ಹೋಗಲೇ ಅದಕ್ಕಿಂತ ದೊಡ್ಡದಾಕ ಹೋಗ್ತೀನಿ ನಾನು. ನೋಡ್ದಾಗ ಕಿತಾಪತಿ ಬುದ್ಧಿ ನೋಡಿ ನಮ್ಮ ಮಕ್ಕಳು. ಇವಳ್ದೆ ಕಿತಾಪತಿನ ಇನ್ನೇನ್ ಮತ್ತೆ ಅವಳೇನ ಸರಿಯಾಗಿ ಇದ್ ಮಾಡ್ತಾಳೆ. ಸರಿಯಾಗಿ ಕೂತ್ಕಪ್ಪ. ಹೇಳು ಹಾಯ್ ಹೇಳಿ ಇವ್ರಿಗೆ. ಹಾಯ್ ಹೇಳು. ಹಾಯ್ ಗಾಯ್ಸ್. ಹಾಯ್ ಕನ್ನಡಿಗರೇ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸರಿಯಾಗಿ ನೋಡ್ಬೇಕು, ಅದ್ ತಿಂದಾದ್ಮೇಲೆ ಅವಳಿಗೆ ನೋಡ್ಬೇಕು. ಆಕ್ಚುಲಿ ಹೇಳಕ್ ಬರಲ್ಲ, ಒಟ್ಮೇಲೆ ಹೇಳಿಸ್ತೀನಿ guys. ಹೇಳ್ತಾಳೆ. ತಿನ್ನಪ್ಪ. ಅದ್ ತಿಂದಾದ್ಮೇಲೆ ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು. ಸಾಂಗ್ ಹೇಳ್ತೀಯಾ? ಹೇಳು. ತಿನ್ಕೊಬಿಡು. ಬಾಯಿಲಿರೋ ತಿಂದಾದ್ಮೇಲೆ ಹೇಳು. ಹೇಳು. ದರಮ ದರಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮ ಪರಾದ ಕಟ್ಟುಮತಿ ಬೀದ ಸಾಮತ ತಪ್ಪುಡಿ ಪ್ರಲಾನ ತಪ್ಪು. ಗಿಲ್ಲಿ 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 ಏನೇ ದಬಾಕಿದ್ಯಾ? ಒಳಗಡೆ ಬಕೆಟ್ ಹಾಕಿದ್ದೀನಿ. ನಾ ಫ್ರೆಂಡ್ ಜೊತೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ. ಎಲ್ಲಿದ್ದಾರೆ ನಿಮ್ ಫ್ರೆಂಡು? ಎಲ್ಲಿ ಕಾಣಿಸ್ತಾನೆ ಇಲ್ಲ ನನಗೆ. ಅಲ್ಲಿ ಅಲ್ಲಿ ಇಲ್ಲಿದಾರಾ? ಇವ್ರ ಜೊತೆ ಮಾತಾಡ್ತಿದ್ಯಾ ನೀನು? ಏನಂತ ಮಾತಾಡ್ತಿದ್ಯಾ? ಹಲೋ ಫ್ರೆಂಡ್. ಹಲೋ ಫ್ರೆಂಡ್ಸ್. ಆಮೇಲೆ ಕಿತಾಪತಿ ಬುದ್ಧಿ ನೋಡಿ ಫ್ರೆಂಡ್. ಕಿತಾಪತಿ ಬುದ್ಧಿ ನೋಡಿ ಫ್ರೆಂಡ್ಸ್. ಹಾ, ಯಾರ್ದು ಕಿತಾಪತಿ ಬುದ್ಧಿ? ತಮ್ಮ ಪಾಪುಡು. ತಮ್ಮ ಪಪ್ಪು ಎಲ್ಲಿದ್ದಾನೆ? ತಮ್ಮ ಪಾಪುಡು ಊದದಿದ್ದಾನೆ. ಊರಲ್ಲಿದ್ದಾನೆ. ಇವಾಗ ಅವನೇನ್ ಮಾಡ್ದೆ ನಿನ್ಗೆ ಇಲ್ಲಿ? ಅದತ್ತು ಹಾ. ನಾನು ಊರಲ್ಲಿದ್ದೇನ. ಅವನು ಬರ್ತಾನೆ ಇಲ್ಲ, ಅನ್ನ ಮನೆ ನೋಡೋಣ. ಎಲ್ಲಿಗ್ ಬರ್ತಾ ಇಲ್ಲ? ಅನ್ನ ಮನೆ ನೋಡಿಲ್ಲ. ಅಣ್ಣನ್ ಮನೆಗೆ ಹೋಗಿದ್ದಲ್ಲ, ಬರ್ಲಿಲ್ವಾ? ಅದಕ್ಕೆ ಕಿತಾಪತಿ ಬುದ್ಧಿನಾ? ಇವಳು ಟ್ರಾನ್ಸ್ಲೇಟರ್ ನಾನು ಗೈಸ್. ಟ್ರಾನ್ಸ್ಲೇಟರ್ ನಾನು ಇವಳ್ದು. ಆ್ಯಕ್ಚುಲಿ ನಿಮ್ಗೆ ಅರ್ಥ ಆಗಲ್ಲ, ನಮ್ಗೆ ಅರ್ಥ ಆಗುತ್ತೆ. ನಾವು ಅರೌಂಡ್ 4 years ಇಂದ ನಿನ್ಗೆ ಎಷ್ಟು ಏಜು? 5 years. 5 years old. Oh, you know English? Yes. Even I know English. Yes. I go there, you go there. I talk English, you talk English. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. Yes. Are you understanding what I'm telling? Yes. What you are understanding? What? Sister. ನನ್ಗಂತೂ ತಾಯಿಡಗೂ ಅರ್ಥ ಆಗಿಲ್ಲ. ಸರಿ ಗೈಸ್, ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಇವಾಗ ಕೆಲಸ ಎಲ್ಲ ಮುಗೀತು. ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಮಲ್ಕೊತಾ ಇದ್ದೀನಿ. ಇನ್ನೊಂದು ತಿಂತೀನಿ, 2 ತಿಂತೀನಿ. ದಪ್ಪ ಗೈಸ್, ಬೇಗ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕೈಯಲ್ಲಿ ಒಂದು ಮೊಬೈಲ್ ಇರ್ತಲ್ಲ, ಬಿಜಿ ಇರ್ತಲ್ಲ, ಅನ್ಕಂಡ್ರೆ ಕೋತಿ ಥರ. ನನ್ನ ಮುಖ ಸೇಮ್ ಕೋತಿ ಥರನೇ ಇದೆ ಗೈಸ್, ಗೊತ್ತಾ?
ಈ ಕಡೆ ಊದ್ಕೊಂಡಿರೋದು ಏನಕ್ಕಂದ್ರೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ ಗೈಸ್. ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್ ಹ್ಯಾಂಡ್ಸಮ್, ವೆರಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ ನಾನು. ಈ ಕಡೆ ಊದ್ಕೊಂಡಿರೋದು ಏನಕ್ಕಂದ್ರೆ ಗೊತ್ತಿಲ್ಲ ಇಲ್ಲ ಗೊತ್ತು. ಯಾವಾಗಪ್ಪ ನಾನು ಓದ್ತಿರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಊದ್ಕೊಂಡಿತ್ತು, ಚೆನ್ನಾಗಿ ಕಣ್ಣು ಉಜ್ಜಿಬಿಟ್ಟೆ. 3 ದಿನ ಊದ್ಕೊಂಡಿತ್ತು, ಚೆನ್ನಾಗಿ ಕಣ್ಣು ಉಜ್ಜಿಬಿಟ್ಟೆ. ಅವತ್ತು ಇಲ್ಲಿ ಸ್ವಲ್ಪ ಊದ್ಕೊಳಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲೆಲ್ಲ ಹರಡ್ಬಿಡ್ತು ಗೈಸ್. ನೋಡಿ ಹೆಂಗಿದೆ ಅಲ್ವಾ, ಇದೆಲ್ಲ ಹರಡ್ಬಿಡ್ತು. ನಂದು ಸ್ಕಿನ್ ಫುಲ್ಲು ಒಳ್ಳೆ ಕಜ್ಜಿ ಥರ, ಅಲರ್ಜಿ ಥರ ಆಗ್ಬಿಟ್ಟಿತ್ತು. ಆಮೇಲೆ ಕಡಲೆ ಹಿಟ್ಟು ಅದು ಇದು ಆ ಸೋಪು ಈ ಸೋಪು ಎಲ್ಲ ಹಾಕೊಂಡು ಸ್ವಲ್ಪ ಹೋಗಿಸ್ದೆ. ಆದರೂ ಚಿಕನ್ನು ಮಟನ್ನು ತಿಂದಾಗ ಚೆನ್ನಾಗಿ ಊದ್ಕೊಬಿಡುತ್ತೆ ಮುಖ, ನೋಡೋಕ್ಕಾಗಲ್ಲ. ನಾನು ಫಸ್ಟ್ ವ್ಲಾಗಲ್ಲಿ ನೋಡಿದ್ದೀರಲ್ಲ, ಫಸ್ಟ್ ವ್ಲಾಗಲ್ಲಿ ಫಸ್ಟ್ ವೀಡಿಯೋ ಮಾಡಿದಾಗ ಮುಖ ಹೆಂಗೆ ಊದ್ಕೊಂಡಿತ್ತಲ್ಲ ಸೇಮ್ ಹಂಗೆ ಊದ್ಕೊಂಡಿರುತ್ತೆ, ನೋಡೋದಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್. ಹಂಗಿರುತ್ತೆ. ಬಟ್ ಇವಾಗಿಂದ ಜಾಸ್ತಿ ನೀರು ಕುಡಿತಾ ಇದ್ದೀನಿ, ಮುಖಕ್ಕೆ ಐಸ್ ಮಸಾಜ್ ಮಾಡ್ತಾ ಇದ್ದೀನಿ. ಫಾರ್ ದಟ್ ರೀಸನ್ ಇಟ್ ಈಸ್ ಗೆಟಿಂಗ್ ಕ್ಲಿಯರ್ ಆಗ್ತಾ ಇದೆ. ಬಾಳೆಹಣ್ಣು ತಿಂದಾಯಿತು, ಇನ್ನೊಂದು ತಿಂದ್ಬಿಟ್ಟು ಮಲ್ಕೊತೀನಿ. ಬಾಯ್ ಗೈಸ್, ನೀವು ಮಲ್ಕೊಳ್ಳಿ, ಏನು ಮಾಡ್ತೀರಾ ನೀವು ಅಲ್ವಾ. ನಾಳೆ ಬೇರೆ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಕೆಲಸಗಳವೆ, ದಿನ ಇರುತ್ತೆ ಕೆಲಸ ಮಾಡಬೇಕು. ಸರಿ ಬಾಯ್ ಗೈಸ್, ಬಾಯ್ 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 ಬಾಯ್.